ಏನಾಯ್ತು? ಯಾಕೆ ತಳ್ತಾ ಇದ್ದೀರಾ? ಸ್ಕೂಟ್ರಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತಾ? ಹಾಗೇನಿಲ್ಲ ದೊಡ್ಡಣ್ಣ, ಅದು ಪತ್ಲು ಚಿಕ್ಕಪ್ಪ ನಮ್ಗೆ ಓಡಿಸೋದಕ್ಕೆ ಅಂತ ಈ ಗಾಡಿ ಕೊಟ್ಟಿದ್ದಾರೆ. ಆದ್ರೆ ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸಬಾರ್ದು ಅನ್ನೋ ರೂಲ್ಸು ನಮ್ಮಿಬ್ರಿಗೂ ಗೊತ್ತೇ ಇದೆ. ಆಗ ಓಡಿಸಿದ್ರೆ ನಮ್ ಜೀವಕ್ಕೆ ಅಪಾಯ ಅಂತ ಪೊಲೀಸ್ ಕೂಡ ಹಿಡ್ಕೊಂಡ್ಬಿಡ್ತಾರೆ ಕಣಪ್ಪ. ಅದಕ್ಕೆ ಹೆಲ್ಮೆಟ್ ಅಂಗಡಿ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಅಂಗಡಿನೇ ಕಾಣ್ತಾ ಇಲ್ವಲ್ಲಪ್ಪ. ನನ್ನ ಹತ್ರ ಒಂದು ಹಳೆ ಕಿರೀಟ ಇದೆಯಲ್ಲ, ಅದನ್ನ ಇವ್ರು ಕೊಟ್ಬಿಟ್ಟು ಹೆಲ್ಮೆಟ್ ಅಂದ್ರೆ ಹೆಂಗೆ? ಮುಂಡಾಯಿಸ್ತೀನಿ ಇವಾಗ ಇವ್ರಿಗೆ. ಇಲ್ಲಿ ನೋಡು, ಹಂಗ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡ್ಕೋದ್ರಂತೆ. ಒಂದ್ ನಿಮಿಷ ಇಲ್ಲೇ ಇರ್ರಿ, ನಾನೀಗ ಬರ್ತೀನಿ. ನಾನ್ ನಿಮ್ಗೆ ಸ್ಪೆಷಲ್ ಹೆಲ್ಮೆಟ್ ಕೊಡ್ತೀನಿ. ಅದನ್ನ ರಾಜ ಮಹಾರಾಜರು ಹಾಕ್ತಾ ಇದ್ರು. ರಾಜಾಜಿ ರಾಜ ಕಿರೀಟ ಕಣೋ, ಹೆಲ್ಮೆಟ್ ಅಲ್ಲಿ ಇದೇ ಕಣೋ ಇಂಡಿಯನ್ ಹೆಲ್ಮೆಟ್. ಹಾಕೊಂಡ್ ನೋಡು, ಏನಂತೀಯ? ಇದನ್ನ ಹಾಕೊಂಡ್ರೆ ಜನರೆಲ್ಲ ಪುರ್ಪುರಿ ನಗರದ ಮಹಾರಾಜ ಬಂದ ಅಂತಾರೆ. ಅದೇನೋ ನಿಜ. ಮತ್ತ್ಯಾಕೆ ಪ್ರಶ್ನೆ ಮಾಡ್ತೀಯಾ? ಹಿಂದು ಮುಂದೆ ನೋಡ್ದೆ ತಲೆ ಮೇಲೆ ಹಾಕು. ಕಡಿಮೆ ಬೆಲೆಗೆ ಬೇರೆ ಕೊಡ್ತಾ ಇದ್ದೀನಿ. ಕಡಿಮೆ ಬೆಲೆಗ ಎಷ್ಟು ಕೊಡ್ತೀಯ? ಎಷ್ಟೋ ಕೊಟ್ಟು ಹೋಗಪ್ಪ. ನೀವ್ ಹೇಳೋದು ಸರಿನೇ ಅಣ್ಣ, ಕೊಡೋಣ. ಯಪ್ಪ, ಕರ್ಮದ ಕಿರೀಟನ ಇವತ್ತು ಕಳ್ಕೊಂಡೆ. ಏನೋ ಇದು ನಿನ್ ಮೈಯಲ್ಲೆಲ್ಲ ಮಿಂಚು. ತರ್ಲೆ ಅಲ್ಲವೋ ಮಂತ್ರಿ, ಇದು ನಮ್ಮ ಕಾಂತಿ ಊರಿನ ಸುತ್ತಮುತ್ತಲೂ ಹರಡುತ್ತಿದೆ. ಆಯ್ತು ನಡಿಯಪ್ಪ, ನಂದೇ ತಪ್ಪಾಯ್ತು. ಈಗ ಸ್ಕೂಟರ್ ಓಡಿಸು ನೀನು. ಏನಂದ್ರೆ ಮೋಟು? ಪುರುಪುರಿ ನಗರದ ಈ ಮಹಾರಾಜನಾದ ಮೋಟೇಶ್ವರನನ್ನು ಮೋಟು ಅಂತ ಕರೆಯುವಷ್ಟು ಧೈರ್ಯನಾ? ಹೇ ಮಂತ್ರಿ, ನಿನ್ನದು ಒಂದನೇ ತಪ್ಪು ಅಂತ ಕ್ಷಮಿಸುತ್ತಿದ್ದೇನೆ. ಇನ್ನೊಂದು ಸಾರಿ ಈ ರೀತಿ ತಪ್ಪು ಮಾಡಿದರೆ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ. ಆಯ್ತು, ಮೊದಲು ಸ್ಕೂಟರ್ ಓಡಿಸು. ಏನಂದೆ? ನಾನು ಈ ಗಾಡಿಯನ್ನು ಓಡಿಸಿ ನಿನಗೆ ಸಾರಥಿ ಆಗಬೇಕೆ? ಅಷ್ಟೊಂದು ಅಹಂ ನಿನಗೆ? ನಾನು ರಾಜ, ನಾನು ಕುಳಿತುಕೊಳ್ಳುತ್ತೇನೆ, ನೀವು ರಥವನ್ನು ಓಡಿಸಿ. ಸಾರಥಿ ವಾಹನವನ್ನು ಓಡಿಸು. ಸರಿ, ಮತ್ತೆ ಹಂಗಾರೆ ಹೆಲ್ಮೆಟ್ ನನಗೆ ಕೊಡು. ನನ್ನ ಕಿರೀಟವನ್ನು ಕದ್ದುಕೊಳ್ಳುತ್ತಿದ್ದೀಯಾ ದೇಶದ್ರೋಹಿ ಮೋಸಗಾರ! ಮಹಾಮಂತ್ರಿ, ಮಂತ್ರಿ ಎಲ್ಲೋಗ್ತಿಲ್ಲ ಮೇಲ್ಮೇಲಕ್ಕೆ? ನಿಲ್ಲು ಮಹಾಮಂತ್ರಿ! ಅಯ್ಯಯ್ಯೋ, ಇವನು ಏನಾಗಿದ್ಯಪ್ಪ? ನಾನೇ ಮಹಾರಾಜ ಅಂತ ಅವನೇ ಪೂರ್ವ ಜನ್ಮಕ್ಕೆ ಹೋಗ್ಬಿಟ್ನ. ಕಪಾಳಕ್ಕೆ ಬೇರೆ ಹೊಡೆದ. ಇನ್ನೇನೇನು ಮಾಡ್ತಾನೋ ಒಂದು ಗೊತ್ತಾಗ್ತಿಲ್ವೇ? ಏನೋ ಎಡವಟ್ಟಾಗಿದೆ. ನೀನು ಇನ್ನೊಂದು ಬಾರಿ ನನ್ನ ಮುಕುಟವನ್ನು ಕದ್ದುಕೊಳ್ಳುವ ಪ್ರಯತ್ನ ಮಾಡುತ್ತೀಯಾ? ಇಲ್ಲ ಮಹಾಪ್ರಭು, ಇನ್ನೊಂದ್ಸರಿ ತಪ್ಪು ಮಾಡಿಲ್ಲ. ನಡೆ ಮಂತ್ರಿ, ಹೋಗೋಣ. ನಮ್ಮ ನಗರದಲ್ಲಿ ಬೆಲೆಯೆಲ್ಲ ಅಷ್ಟೇ ಇದೆಯಾ ಅಥವಾ ಜಾಸ್ತಿ ಆಗಿದೆ ಎಂದು ತಿಳಿಯೋಣ. ಸೀತಾರಾಮ, ಸಮೋಸಾನ ಎಷ್ಟಕ್ಕೆ ಬರ್ತಿದ್ಯಾ? ಇದೇನಿದು ಹೊಸ ಡ್ರಾಮಾ ಶುರು ಹಚ್ಕೊಂಡಾರ? ಡ್ರಾಮಾ ಕಂಪನಿಗೆ ಸೇರ್ಕೊಂಡಿರೇನ? ಸಮೋಸ ಎಷ್ಟಂತ ಕೇಳ್ತೀರಿ? ಮೊದಲು ಬಾಕಿ ಚುಕ್ತಾ ಮಾಡ್ರು. ಮಂತ್ರಿ, ಈತ ಏನು ಹೇಳುತ್ತಿದ್ದಾನೆ? ನೀನು ನಮ್ಮ ಪ್ರಜೆಗಳ ಬಳಿ ಸಾಲ ಮಾಡುತ್ತಿದ್ದೀಯಾ? ನಾವು ಖಂಡಿತ ಇದನ್ನು ಸಹಿಸುವುದಿಲ್ಲ. ನಮ್ಮ ಮಂತ್ರಿಯನ್ನು ಕ್ಷಮಿಸು ಅಂಗಡಿಯವನೇ. ನಾವು ನಮ್ಮ ಭಂಡಾರದಿಂದ ಇವತ್ತೇ ನಿನಗೆ 100 ಚಿನ್ನದ ನಾಣ್ಯವನ್ನು ತಲುಪಿಸುತ್ತೇವೆ. ಅಣ್ಣ, ರೊಕ್ಕದ ಮಾತು ಹಂಗಿರ್ಲಿ. ಈ ಮೋಟುಗೆ ಏನಾಗದ? ಚಲೋ ಅದ ಅಂತಾನ? ಅಯ್ಯೋ, ಇವತ್ತು ಹುಣ್ಣಿಮೆನ ಅಮಾವಾಸ್ಯನ ಒಂದು ಗೊತ್ತಿಲ್ಲ ಕಣಪ್ಪ. ಮೆಂಟ್ಲು ಮಲ್ಲೇಶನ್ ತರ ಆಡ್ತಾವನೆ. ಒಂದು ಕೆಲಸ ಮಾಡು, ನೀನು ಹೆಂಗಾರು ಮೇಂಟೈನ್ ಮಾಡು. ನಾನು ಡಾಕ್ಟರ್ ಕರ್ಕೊಂಬರ್ತೀನಿ, ಗೊತ್ತಾಯ್ತಾ? ಸೀತಾರಾಮ, ನಮ್ಮ ಮಹಾರಾಜರಿಗೆ ಜಿಲೇಬಿನೂ ಕೊಡು. ನಾನು ಹೋಗಿ ಚಿನ್ನದ ವರಹವನ್ನು ತರುವೆನು. ಹಾಗೆ ಆಗ್ಲಿ ಬಿಡ್ರಿ. 2ರಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ. ಮತ್ತಷ್ಟು ತೆಗೆದುಕೊಂಡು ಬಾ. ಸೋತ್ತೇರೇಕೆ ರೊಕ್ಕನೆ ಮಾಪ್ ಕೊಡ್ತಾನೇನ? ಅಪಮಾನವಾಗಿದೆ ನನಗೆ. ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಾವು ನಿಮ್ಮ ಮೇಲೆ ಯುದ್ಧವನ್ನು ಸಾರುತ್ತಿದ್ದೇವೆ. ಬಾರ್ಲಿ ಮಗನ, ಇವತ್ತು ನಿನ್ನ ಚುಕ್ತಾ ಮಾಡಬಿಡ್ತೀನಿ. ನಾನು ಈ ದಿವಸಕ್ಕೆ 7 ದಿನದ ಕಾಯ್ತಿದ್ದ ಗೊತ್ತಾ? ಇವತ್ತು ನಿನ್ನ ಅಂತ್ಯ ಸಮೀಪಿಸುತ್ತದೆ. ನಿನ್ನ ಹಿರಿಯರನ್ನು ನೆನಪಿಸಿಕೋ. ತಗೋ ತಗೋ ತಗೋ. ನಂದಲ್ಲಪ್ಪ, ನಿಂದ ಬಂದದ. ಇವತ್ತು ನಿನ್ನ ಬಟ್ಟಿ ಹೋಗಿ ಹಂಗೆ ವಾಗದ ಬರ್ತೀನಿ, ನೋಡ್ತಾ ಇರ. ಮಹಾರಾಜ
ಅಯ್ಯೋ, ಏನ್ ನಡೀತಾ ಇದೆ? ನಾನಿಲ್ಲಿ ಏನ್ ಮಾಡ್ತಿದ್ದೀನಣ್ಣ? ನಾನು ಯಾಕೆ ಕಿತ್ತಾಡ್ತಿದ್ದೀವಿ? ಅಯ್ಯೋ, ನನ್ನ ಕಿರೀಟ. ನಾವು ನಮ್ಮ ಅಪಮಾನದ ಬದಲು ಖಂಡಿತ ತಗೊಳ್ತೀವಿ. ಇವತ್ತು ನಿನ್ನ ಸಾಹಿತ್ಯ ಸುಮ್ಮನಿರುವುದಿಲ್ಲ. ಮಾತ್ರ ನಿನ್ನ ಮಧ್ಯದಲ್ಲಿ ಬರಬೇಡ. ಈ ಕಿರೀಟ ಹಾಕೊಂಡ್ಬಿಟ್ರೆ ಮೋಟು ಮಹಾರಾಜ ಆಗ್ತಾ ಇದ್ದಾನೆ. ಈ ಕಿರೀಟದಲ್ಲಿ ಏನೋ ಕರಾಮತ್ತಿದೆ. ಮೋಟುಗ್ ತಿಕ್ಲಿಡ್ತದೆ, ಮೋಟುಗ ತಿಕ್ಲಿಡ್ತದೆ. ಯಾರೋ ಬರ್ರಿ ಕಾಪಾಡಿಪ್ಪ. ಅಯ್ಯೋ ನಿಲ್ಸೆ ಮಹಾರಾಜನ. ಅಲ್ಲ, ನಮ್ಮ ಮೋಟುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ನ ಬಲವಂತವಾಗಿ ಯಾಕೆ ಒಳಗಡೆ ಹಾಕ್ಬಿಟ್ಟಿದ್ದೀರಾ? ನಿನ್ ಮಂತ್ರಿಗೆ ಕರೆ ಮಾಡಿ ಹೇಳು, ನಮಗೆ 20 ಲಕ್ಷ ಚಿನ್ನ ನಾಣ್ಯ ಬೇಕೇ ಬೇಕು. ಇಲ್ಲಾಂದ್ರೆ ನಾವು ನಿಮ್ಮನ್ನ ಮುಗಿಸ್ಬಿಡ್ತೀವಿ. ಹೌದಾ? ಮೊಟು 20 ಲಕ್ಷ ಜಾಸ್ತಿ ಆಯ್ತು ಅಂದ್ರೆ 15 ಲಕ್ಷ ಕೊಡ್ತೀಯಾ? ನಾನು ಓಡಿಸ್ಬಿಟ್ಟ ನೋಡು, ನನ್ನ ಕೊಳ್ಳನ್ನು ಮಾಡಿಬಿಟ್ಟ. ನನ್ನನ್ನು ಮೋಟು ಅನ್ನುತ್ತೀಯಾ? ನಾನು ಮಹಾರಾಜ ಮೋಟೇಶ್ವರ, ಪುರುಪುರಿ ನಗರದ ರಾಜ. ನನ್ನ ಬೆಲೆ ಬರೀ 15 ಲಕ್ಷವೇ. ಚಿಲ್ರೆ ಜನ, ಚಿಲ್ರೆ ಬುದ್ಧಿ ನಿಮ್ಮದು. ಮಹಾರಾಜ ಸರ್, ಹಾಗಿದ್ರೆ ಎಷ್ಟು ಕೇಳಬೇಕು ನೀವೇ ಹೇಳಿ. ಕೊಡೆ ಅಂದರೆ 20 ಕೋಟಿ ಕೇಳು. ಎತ್ತರ ಆಗ್ಬಿಟ್ಟೆ. ಏನ್ ಹೇಳ್ದೆ ನೀನು? 20 ಕೋಟಿನ ಕೇಳಿದೆ. ನಂಬರ್ 2 ಇವನ್ ಹೇಳ್ಕೋ, ಇನ್ನು 20 ಕೋಟಿ ಇವನಿಂದ ಬಂದಿಲ್ಲ. ಮಹಾರಾಜರೇ, ನೀವು ನಿಮ್ಮ ಮಂತ್ರಿ ಪತ್ಲುಗೆ ಫೋನ್ ಮಾಡಿ, ಆತ ತೆಗೆದುಕೊಂಡು ಬರ್ತಾನೆ 20 ಲಕ್ಷ. ನಾವು ಮಹಾರಾಜರು, ನಾವು ಯಾರಿಗೂ ಕಾಲ್ ಮಾಡೋದಿಲ್ಲ. ಜನ ನಮಗೆ ಕಾಲ್ ಮಾಡಬೇಕು. ನೀವು ನಮ್ಮ ಮಂತ್ರಿಗಳನ್ನು ಕಂಡುಹಿಡಿದು ಸಂದೇಶ ನೀಡಿ, ಮತ್ತು ಈಗ ನನಗೆ ಊಟದ ವ್ಯವಸ್ಥೆಯನ್ನು ಮಾಡಿ. ನಾವು ಖುಷಿಯಾಗಿದ್ರೆ ತಾನೇ ನೀವು ಖುಷಿಯಾಗಿರುವುದು. ನನಗೆ ಕೋಪ ಬಂದರೆ ನಿಮ್ಮನ್ನು. ಅರ್ಥ ಆಯ್ತು ಮಹಾರಾಜ, ಅರ್ಥ ಆಯ್ತು. ನಂಬರ್ 1 ನೀನು ಹೋಗಿ ಪತ್ಲೂರ ಹುಡುಕು, ಮತ್ತು ನಂಬರ್ 2 ನೀನು ಹೋಗಿ ಮಹಾರಾಜರ ಊಟದ ವ್ಯವಸ್ಥೆಯನ್ನು ಮಾಡು. ಇನ್ನು ಪತ್ಲು ಯಾಕೋ ಬಂದಿಲ್ಲ? ಇವನು ಹೊಟ್ಟೆನಾ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಊಟ ಸಾಕು ಅಂತಾನೆ ಬೊಗಳ್ತಾ ಇಲ್ಲ. ನಮ್ಮ ಹತ್ರ ಈಗ 1 ಪೈಸಾನೂ ಇಲ್ಲ, ಖರೀದಿ ಮಾಡೋಣ ಏನೂ ಇಲ್ಲ. ಪ್ರಜೆಗಳೇ ಇಲ್ಲಿ ಕೇಳಿ. ಏನಂದ್ರೆ ಹೇಳಿ ಮಹಾರಾಜ್. ನಾವು ಸಿಪಾಯಿಗಳಿಂದ ಆಹಾರವನ್ನು ತರಲು ಹೇಳಿದ್ದೆವು. ಆಹಾರ ಇನ್ನೂ ಯಾಕೆ ಬಂದಿಲ್ಲ? ಇನ್ನೇನ್ ಬರ್ತಾ ಇದೆ ಮಹಾರಾಜರೇ. ಮಂತ್ರಿಗಳು ಬಂದ್ಬಿಟ್ರು. ಮಹಾಪ್ರಭುಗಳಿಗೆ ಜಯವಾಗಲಿ. ಮಹಾಪ್ರಭು, ನೀವು 20 ಕೋಟಿ ತರದು ಕೇಳಿದ್ರಿ. ಇಷ್ಟು ಚಿಕ್ಕ ಸಮಯದಲ್ಲಿ ಅಷ್ಟು ದುಡ್ಡು ಅನ್ಸಕ್ಕಾಗಲಿಲ್ಲ. ಬ್ಯಾಂಕ್ನವರು ಕೊಡ್ತಾ ಇಲ್ಲ. ಆಕ್ಚುಲಿ ನೋಟ್ ಬ್ಯಾನ್ ಆಗ್ಬಿಟ್ಟಿದೆ. ಆದ್ರೂ ನಾನು ಕಷ್ಟಪಟ್ಟು ದುಡ್ಡಿನ ಬದಲು 20 ಕೋಟಿ ಚಿನ್ನದ ಗಟ್ಟಿ ತಂದಿದ್ದೀನಿ. ಅಯ್ಯೋ, ನೋಡ್ದ? 20 ಕೋಟಿ ಚಿನ್ನದ ಬಿಸ್ಕೆಟ್ಗಳಂತೆ. ಇವನ್ ಹೇಳ್ದಾಕೋ, ಇವನ ಹತ್ರ ಚಿನ್ನ ಇದೆಯಂತೆ ಸಖತ್ತಾಗಿ. ಹಾಗೆ ಆಗ್ಲಿ. ಆ ಬಾಕ್ಸ್ ಅಲ್ಲಿ ಇದೆ, ಬಡದ್ ಬಾಯಿಗೆ ಹಾಕೊಳ್ಳಿ. ನೋಡೇ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯೋ, ನೀನ್ ಗನ್ ತೋರ್ಸಿದ್ರೆ ನನ್ನ ಹತ್ರ ಏನು ಗೀಟಲ್ಲ ನಿನಗೆ. ನೋಡು, ನಮ್ಮ ಹತ್ರ ಏನಿಲ್ಲ. ಆ ಕಿರೀಟ ಒಂದೇ ಇರೋದು, ಅದು ಚಿನ್ನದ್ದು. ಸದ್ದೋಸ್, ಏನ್ ನಡೀತಾ ಇದೆ ಇಲ್ಲಿ? ನಾನು ಕಿಂಗ್ ಜಾರ್ಜ್, ನಿಮ್ಮ ಜಾರ್ಜ್. ಸಿಪಾಯಿಗಳೇ, ಯಾಕೆ ನಿಂತಿದ್ದೀರಾ? ಹೋಗಿ ನಮ್ಮ ಇಡೀ ನಗರವನ್ನು ಲೂಟಿ ಮಾಡಿ ಬನ್ನಿ. ಕಳ್ತನ ಮಾಡಿ, ಡಕಾಯಿತಿ ಮಾಡಿ, ಯಾರನ್ನು ಬಿಡಬೇಡಿ. ನಮ್ ಖಜಾನೆಯನ್ನ ತುಂಬಿಸಿ, ಹಾಗೇನೆ ಮೋಟು ಹೊಟ್ಟೆನು ತುಂಬಿಸ್ಬಿಡಿ. ಓಕೆ ಬಸ್, ಅವನು ಹೊಟ್ಟೆ ಕುಯ್ಲ ಇಲ್ಲ ಅವ್ನು ಕತ್ಕತ್ರಿಸಲ. ಇವನ್ ಮಂಡೆ ಒಳಗೆ ಏನೂ ಇಲ್ಲ.
ಹೊಟ್ಟೆ ತುಂಬಿಟ್ಟಿದೆ, ಹೊಟ್ಟೆನ ಕತ್ತರಿಸ್ಬಿಡಿ. My name is Kingam. I mean King Chingam. ನಾನು ರಾಜ ಚಿಂಗಂ, ರಾಜ ಚಿಂಗಂ, ಸಾಮ್ರಾಟ್ ಚಿಂಗಂ, ರಾಜ ವಿಜಯರಾಜ ಚಿಂಗಂ. ಚಿಂಗಂ. ಆಯ್ತು ನಮ್ಗೆಲ್ಲ ಅರ್ಥ ಆಯ್ತು. ಮುಂದೆ ಏನ್ ಹೇಳ್ಬೇಕು ಅದನ್ನ ಹೇಳಪ್ಪ ನೀನ್ ಫಸ್ಟ್. ಇವನು ಏನ್ ಹೇಳ್ತಾ ಇದ್ದಾನೆ? ಮಹಾರಾಜ ಚಿಂಗಂಗೆ ಜಯವಾಗಲಿ, ಮಹಾರಾಜ ವಿಜಯರಾಜ ಚಿಂಗಂಗೆ ಜಯವಾಗಲಿ. ಜೈ. ಮಹಾರಾಜ್ರಿ, ನಿಮ್ಮ ದೇಶದಲ್ಲಿ ಇಬ್ಬರು ಆತಂಕವಾದಿಗಳು, ದೇಶದ್ರೋಹಿಗಳು ಹುಟ್ಟಿಕೊಂಡಿದ್ದಾರೆ. ನೀವು ಅಪ್ಪಣೆ ಮಾಡಿ ಅವರನ್ನು ಕತ್ತರಿಸಿ ಹಾಕು. ಮುಗಿಸಿಬಿಡು. ನಮ್ಮ ದೇಶದಲ್ಲಿ ಯಾರು ದೇಶದ್ರೋಹಿಗಳು ಇರಕೂಡದು. ಆದರೆ ಅವರಾರು? ಚಲ್ವಿ. ಮಹಾರಾಜರೇ, ಆ ಇಬ್ಬರು ಅಪರಾಧಿಗಳು ಇವರೇ, ಮೋಟು ಮತ್ತು ಪತಲು. ಹೊಡಿರಿ, ಬಡದಾಕಿ ಮುಗಿಸ್ಬಿಡಿ. ಏನ್ ಮಾಡ್ತಿದ್ದೀರಾ? ನಾವು ಮೋಟು ಮತ್ತು ನಿಗೋಸ್ಗಳು. ಅಯ್ಯಯ್ಯೋ, ಬಿಡಲ್ಲ ನಿಮ್ಮನ್ನ ಇವತ್ತು. ಚಿಂಗಂ ಸರ್ ಆರ್ಡರ್ ಮಾಡಿದ್ದಾರೆ, ಭಕ್ಷೆ ಬಿಡ್ತೀನಿ. ಬಿಡ್ಬೇಡ ಅವ್ರನ್ನ, ಕೊತ್ತುರ್ಸಾಕ್ಬಿಡು. ಅಯ್ಯೋ, ಯಾರದು? ಅಯ್ಯೋ, ಯಾರಾದ್ರೂ ನಿನಗೇನೋ ಸುಮ್ಮನೆ ಬಾಯಿ ಮುಚ್ಕೊಂಡು ಮಲ್ಕ ಬರ್ತಾ. ಯಾಕೆ ಕಿರ್ಚ್ಕೊತಾ ಇದೀಯಾ? ಅಯ್ಯೋ ಸುಮ್ಮನೆ ಅದು ಬಾಕ್ಸರ್ ಮಗು ಕಣೋ. ನೀನ್ ಅದನ್ನ ಸಮಾಧಾನ ಮಾಡಕೋರೆ ನಿನ್ನ ಫುಲ್ ಶಾಶ್ವತವಾಗಿ ಸಮಾಧಾನ ಮಾಡ್ಬಿಡ್ತಾನೆ. ಆಮೇಲೆ ಅಷ್ಟೇ. ಮಗು ಸುಮ್ಮನಿರಪ್ಪ. ಸಮೋಸ ತಿನ್ನೋ ಬದಲು ಒದೆ ಯಾಕೋ ತಿಂತೀಯಾ? ಮಕ್ಳನ್ನ ಸಮಾಧಾನ ಮಾಡಕ್ಕಾಗಿಲ್ಲ ಅಂದ್ರೆ ಯಾಕೆ ಅವ್ರಿಗೆ ಮಕ್ಕಳು? ಸುಮ್ಮನೆ ಮನಿ ಕಳೋ. ಈಗ ಅದು ಅಳ್ತಾ ಇದೆ. ಅದನ್ನೇನಾದ್ರು ಕೆಣಕಕ್ಕೆ ಹೋದ್ರೆ ರಾತ್ರಿ ಎಲ್ಲ ನಾವು ಅಳಬೇಕಾಗುತ್ತೆ. ಬೆಳಗ್ಗೆ ಯಾರಪ್ಪ ಅದು ಬಾಗಿಲು ಬಡಿತಾ ಇರೋದು? ಹಲೋ, ನಾನ್ ನಿಮಗ್ ತೊಂದರೆ ಕೊಡ್ಲಿಲ್ಲ ತಾನೆ? ಇಲ್ಲ, ನಮ್ ತಾಯಣಗೂ ಇಲ್ಲ. ನಿಮ್ಮಂತ ಒಳ್ಳೆ ಮನಸ್ಸು ಯಾವಾಗ್ಲೂ ನಮ್ ಪಕ್ಕದಲ್ಲೇ ಇರ್ಬೇಕು. ಪತ್ಲು ನೋಡಪ್ಪ ಯಾರು ಬಂದಿದ್ದಾರೆ. ಓ, ನೀವಾ? ಬನ್ನಿ ಒಳಗೆ. ಮೋಟು ಪತ್ಲು, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳಿ ಸರ್? ಮಗು, ಅವಯ್ಯೋ, ನನ್ನ ಹೆಂಡತಿ ಕೆಲ್ಸದ ಮೇಲೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ನನಗೂ ಒಂಚೂರು ಕೆಲಸ ಇದೆ. ಸಾಯಂಕಾಲ ತನಕ ನನ್ನ ಮಗನ್ ಚೆನ್ನಾಗಿ ನೋಡ್ಕೊಳ್ತೀರಾ? ಆಗ್ಲಿ, ಯಾಕಾಗಲ್ಲ. ಏನಂತ ಮೋಟು? ಖಂಡಿತ ಸಾಧ್ಯ ಇಲ್ಲ. ನಾವೇನು ಅವ್ರ ಮನೆ ಕೆಲಸದವ್ರ? ಅಯ್ಯೋ, ಏನು ಹೇಳ್ತೀಯಾ? ಖಂಡಿತ ಏನು ಹೇಳಲ್ಲ. ಯಾಕಾಗ ಬರ್ಸ್ವಾಮಿ, ಇದು ನಮ್ಮ ಸೌಭಾಗ್ಯ. ಇಲ್ಲ ಅಂದ್ರೆ ನಮ್ ಫೇಸ್ ಎಲ್ಲ ಔಟ್ ಆಗ್ಬಿಡುತ್ತೆ. ಮಗ ಅಲ್ವಾ, ಅದಕ್ಕೆ ಬಾಕ್ಸಿಂಗ್ ಮಾಡ್ತಿದ್ದಾನೆ. ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗನ್ನ. ಈಗ ಏನ್ ಮಾಡೋದು ಮೋಟು? ಮಗುಗ್ ಹೆಂಗ್ ತಿನ್ನಿಸ್ಬೇಕು ಅನ್ನೋದೇ ನಂಗೆ ಗೊತ್ತಿಲ್ವೆಲ್ಲೋ. ಊಟ ತಿನ್ಸೋದು ಏನು ಅಷ್ಟೊಂದು ಕಷ್ಟ? ನೀನು ಅದ್ರ ಬಾಯಿ ಆನ್ಸು, ಸಮೋಸ ಒಳಗಡೆ ಇಟ್ಬಿಡು, ನುಂಗು ಬಿಡುತ್ತೆ. ಅಯ್ಯೋ, ನಿನ್ ಮಕ್ಕ ಮುಚ್ಚ. ಯಾವಾಗೂ ಸಮೋಸ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲೋ. ನಾನು ಆಟ ಆಡ್ಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಆಗ ಮಕ್ಕಳಿಗೆ ಕಳ್ಳ ಪೊಲೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಮಗು? ಏನೋ ಇದು ಕೇಳ್ತಿಲ್ವಲ್ಲೋ? ಸನ್ನಿ, ಎಲ್ಲಿದೆಪ್ಪ? ಸನ್ನಿ, ಬಾರೋ ಈಚೆ. ಅಯ್ಯೋ, ಕಾಣದಂತೆ ಮಾಯವಾದನು. ಓ, ಕಳ್ಳ ಪೊಲೀಸ್ ಆಟ ಆಡ್ತಿದ್ಯಾ? ನಾನ್ ಹುಡುಕ್ತೀನಿ, ಬಿಡು ಪಾಪ. ಎಲ್ಲಿದ್ಯಾ? ಐಡಿಯಾ. ಸನ್ನಿ, ನಾನು ಬರ್ತಾ ಇದ್ದೀನಿ. ರೆಡಿನಾ? ಜೋಟ್. ಅಯ್ಯಯ್ಯೋ, ಕೈ ಕಲ್ಸೋಂಗ್ ಹೊಡೆದ್ ಬಿಟ್ನಲ್ಲೋ. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಮಂಚ ತೆಗೆದು ಆ ಕಡೆ ಬಿಸಾಕು. ಹಿಡ್ಕೋ. ಐಡಿಯಾ ಏನು? ಬೇಗನಾರು ಯೋಚನೆ ಮಾಡೋ. ಏನೋ ಮಾಡೋದೀಗ?
ಖಾಲಿ ಹೊಟ್ಟೆಲ್ ನನ್ ತಲೆನೇ ಓಡಲ್ಲ ಕಣ ಪತ್ಲು. ಐಡಿಯಾ, ಡಾಕ್ಟರ್ ಮುನ್ಸ್ವಾಮಿಲ್ ಭೇಟಿಯಾಗೋಣ. ಚಾಕ್ಲೇಟ್ ತಿಂತೀಯಾ? ಅರೆ ಮೋಟು, ಈ ಮಗು ಯಾರ್ದು? ನನ್ ಮೂಗ್ನೆಕ್ಕ ಬೋಂಡ ಮಾಡ್ದೆ. ಅಯ್ಯಪ್ಪ, ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಬಾಕ್ಸರ್ ಮಗು ನಾನು ಎಲ್ಲೂ ನೋಡೇ ಇಲ್ಲ. ಇವರಪ್ಪ ಖಂಡಿತ ಬಾಕ್ಸರೇ ಇರಬೇಕು. ಕರೆಕ್ಟು, ಇವ್ ನಮ್ಮ ಮನೆ ಪಕ್ಕದ ಬಾಕ್ಸರ್ ಮಗು. ಸಾಯಂಕಾಲದವರೆಗೂ ನಮ್ಮಲ್ಲೇ ಇರುತ್ತೆ. ಇಡೀ ದಿವಸ ಮನೆ ಒಳಗೆ ಕೂಡಕ್ಕಾಗಲ್ವಲ್ಲ, ಅದಕ್ಕೆ ವಾಕಿಂಗ್ ಮಾಡಿಸೋಣ ಅಂತ ಕರ್ಕೊಂಬಂದು. ಹಾಗಾದ್ರೆ ನಾವೆಲ್ಲ ಸೇರಿ ಹೊರಗಡೆ ಕರ್ಕೊಂಡು ಹೋಗೋಣವಾ? ಇವ್ನು ಎತ್ಕೊಂಡಿರೋದೇ ಯಾರಪ್ಪ? ಸಿಕ್ಕಾಪಟ್ಟೆ ಬಾರವನೆ. ಇದು ರಿಮೋಟ್ ಕಂಟ್ರೋಲ್ ಟ್ರಾಲಿ. ಈ ಬಟನ್ ಇದೆಯಲ್ಲ, ಇದ್ರಲ್ಲಿ ನಾವು ಆಪರೇಟ್ ಮಾಡಬಹುದು. ಹೇಗ್ ಬೇಕಾದ್ರೆ ಹಾಗೆ. ಎತ್ತಂಗೂ ಇಲ್ಲ, ತಳ್ಳಂಗೂ ಇಲ್ಲ. ಅಡಯ್ಯ, ನೀ ತುಂಬಾ ಬುದ್ಧಿವಂತ ಕಣಪ್ಪ. ಈಗ ನಿನ್ ಟ್ರಾಲಿನ ನೀನೇ ಡ್ರೈವ್ ಮಾಡಬಹುದು. ಹಿಡ್ಕೊಳ್ರ ಅವನ್ನ. ಅವ್ರಪ್ಪ ಬಂದ್ರೆ ಅಷ್ಟೇ ಇವತ್ತು ನಮ್ ಕತೆ. ಅರೆ, ಚಿಕ್ಕ ಮಗು ಗಾಡಿ ಓಡಿಸ್ತಾ ಇದ್ದ. ಅಯ್ಯೋ, ಕಾಪಾಡಿ ಕಾಪಾಡಿ. ಏನ್ ಮಾಡ್ಲಪ್ಪ? ಅಯ್ಯೋ ಅಯ್ಯೋ. ನಿಂತ್ಕೊಳ. ನೀವಿಬ್ರು ಕೆಳಗಡೆ ನೋಡಿ, ನಾವು ಮೇಲ್ಗಡೆ ಹತ್ತಿ ಟಾಪಲ್ಲಿ ನೋಡ್ತೀವಿ ಇದಾನೆ ಅಂತ. ಎಲ್ಲೂ ಇಲ್ವಲ್ಲಪ್ಪ? ಎಲ್ಲೋಗ್ಬಿಡ್ತಾ ಮಗು? ಅಯ್ಯೋ, ನಿಲ್ಸಿ ನಿಲ್ಸಿ, ಬಸ್ ನಿಲ್ಸಿ. ಡ್ರೈವರ್ ಇಬ್ರು ಮೇಲಿದ್ದು ನಿಲ್ಸೋ. ಸನ್ನಿ ಸನ್ನಿ ನಮಗ್ ಸಿಗ್ಲಿಲ್ಲ ಅಂದ್ರೆ ಆ ಬಾಕ್ಸರ್ ನಮ್ ತಿಥಿ ಮಾಡ್ಬಿಡ್ತಾನೆ ಅಷ್ಟೇ. ಸನ್ನಿ ಸನ್ನಿ. ಮಗು ನಿಂತ್ಕೊಳಪ್ಪ. ನೀನ್ ಸಿಗು ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಹೆದರಿಸ್ಬೇಡ್ವೋ, ಪ್ರೀತಿಯಿಂದ ಮಾತಾಡ್ಸು, ಪ್ರೀತಿಯಿಂದ. ಪತ್ಲು, ಸನ್ನಿ 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 ಪುಟ್ಟ ಸನ್ನಿ. ಸನ್ನಿ ಸನ್ನಿ. ಅಯ್ಯೋ ಸನ್ನಿ, ಎಲ್ಲೂ ಕಾಣ್ತಿಲ್ವಲ್ಲ. ಒಂದ್ಸಾರಿ ಅವ್ನ ನನ್ ಕೈಲಿ ಸಿಕ್ಲಿ, ಆಮೇಲೆ ಅವ್ನ್ ದೊಡ್ಡನಾಗೋರ್ಗು ನೆನ್ಸ್ಕೊತಾ ಇರ್ಬೇಕು. ನಾವ್ ಯಾಕೋ ಬಾಡಿಲ್ ಬೆಂಡ್ ಮಾಡಿದೀವಿ? ನಾವು ಪೈಪಿಂದ ಹೊರಗಡೆ ಇದ್ದೀವಲ್ವಾ? ಓ, ಮರ್ತೇ ಬಿಟ್ಟಿದ್ದೆ ಕಣಪ್ಪ. ಅವನ್ ಅಲ್ಲೇ ಇದ್ದಾನೆ. ಬೇರೆ ಬೇರೆ ಪೈಪಲ್ಲಿ ನೋಡೋಣಪ್ಪ. ಸನ್ನಿ ಸನ್ನಿ. ಸನ್ನಿ 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 ಪಾಪ, ಎಲ್ಲಿದೆಪ್ಪ? ಮಾಡ್ತಾ ಇರ್ಬೇಕಲ್ಲ. ಏನೋ ಅವ್ರಪ್ಪ ಬಂದ್ರೆ. ಸನ್ನಿ ಪಾಪ, ಸನ್ನಿ ಬಂಗಾರಿ, ಸನ್ನಿ ಮುದ್ದು, ನನ್ ಪೊಟ್ಟು ಒಂದ್ಸಾರಿ ನನ್ ಕೈ ಸಿಗೋ ಮಗು ನೋಡು, ಎಷ್ಟು ಚೆನ್ನಾಗಿ ನೋಡ್ಕೊತೀನಿ. ಪ್ರೀತಿಯಿಂದ ಮಾತಾಡೋ, ಪ್ರೀತಿಯಿಂದ ಮಾತಾಡ್ಸು. ಇನ್ನೆಷ್ಟು ಪ್ರೀತಿಯಿಂದ ಮಾತಾಡ್ಸ್ಲೋ? ಅಯ್ಯೋ ಪಾಪ, ಓಡ್ಬೇಡ ಮಗು, ನಿಲ್ಲಪ್ಪ. ನಾನು ಹಿಂಗೆ ಚಾಕ್ಲೇಟ್ ಕೊಡ್ತೀನಿ, ಸಮೋಸ ಕೊಡ್ತೀನಿ, ಪೆಪ್ಪರ್ಮೆಂಟ್ ಕೊಡ್ತೀನಿ.
ಮಗು ಉಡಿಸ್ಬಿಡಿ ಸ್ವಾಮಿ, ಇಲ್ಲ ಅಂದ್ರೆ ಬಾಕ್ಸರ್ ಬಂದು ನಮ್ಮನ್ನ ಕೈಮಾ ಮಾಡ್ಬಿಡ್ತಾನೆ. ಚಿಂಗಮ್ ಸರ್ ಪ್ಲೀಸ್ ಅವನು ಹಿಡ್ಕೊಡಿ. ವೈ ಫಿಯರ್ when I am here. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಕಾಣದಂತೆ ಮಾಯವಾದನು, ಬಾಕ್ಸರ್ ಮಗ ಕೈ ಕೊಟ್ಟು ಓಡಿ ಹೋದನು. ಎಲ್ಲಿರುವನೋ ಅವನು, ಎಲ್ಲಿರುವನೋ ಚಿಂಗಮ್ ಕೈಗೆ ಸಿಕ್ಕರೆ ಬಾಕ್ಸರಿಂದ ನಾವು ಬಚಾವು. ಅಲ್ಲಿದೆ, ಇನ್ನು ನಮ್ ಕೈ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇಡಿ ಮಗ ಬಿಡಬೇಡ ಅವನ್ನ. ಆಗಲಿಗೋದ್ರು ಈಗಲಿಗೋದ್ರು ಬಿಡಬೇಡ ಅವನ್ನ. ಇಡಿ ಮಗ ಬಿಡಬೇಡ ಅವನ್ನ. ಯಾರು ಬಂದಿದ್ದಾರೆ ನೋಡಪ್ಪ, ನಿಂತ್ಕೋ ಮಗು. ನಾವು ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೀವಿ, ನೀನ್ ತಿಂತೇಳ ನಾವು ತಿನ್ನೋದು. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಐ ಟೆಲ್ ಯು ಇನ್ ದ ನೇಮ್ ಆಫ್ ಲಾ, ಸ್ಟಾಪ್. ಬಾರೋ ನಕ್ಕಿನ ನನ್ನ ಬಂಗಾರ, ಬಾರೋ ನಿಂತ್ಕೊಳ್ಳೋ. ಏನ್ ಮಾಡೋದು? ನೋಡಿದ್ರ, ನಾನು ನಾನು ನಿಲ್ಲಿಸ್ದೆ. ಈ ಚಿಂಗಮ್ ಹೇಳಿದ್ರೆ ನಿಂತ್ಕೊಳ್ಳೇಬೇಕು. ಅವ್ನು ನಿಲ್ಲಿಲ್ಲ, ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ಮತ್ತು ಇವನ್ ಕೆಲಸ ಮಾಡೋಣ, ಲಗೇಜ್ ಎಲ್ಲ ತಗೊಂಡು ಓಟೋಗಳ ಬರೋ. ಅವನ ಕೈಲಿ ತಗಲಾಕೊಂಡ್ರೆ ನಮ್ ಗತಿ ಏನು ಯೋಚನೆ ಮಾಡು. ನೀವಿಬ್ರು ಬಂದ್ರ? ನಾವೇನು ತಪ್ಪು ಮಾಡಿಲ್ಲ ಸ್ವಾಮಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರೋ ನೀವು? ನನಗಿಂತ ಚೆನ್ನಾಗಿ ನನ್ನ ಮಗು ನೋಡ್ಕೊಂಡಿದ್ದೀರಲ್ಲಪ್ಪ, ಅದಕ್ಕೆ ಖುಷಿ ಪಡ್ಬೇಕು ತಾನೆ. ನನಗೇನು ಹಂಗ ಅನ್ನಿಸ್ತಿಲ್ಲ. ನಿಜವಾಗ್ಲೂ ಅಲ್ಲಿ ನೋಡ್ರು, ಎಷ್ಟು ಆರಾಮಾಗಿ ಮಲಗಿದ್ದಾನೆ ನನ್ನ ಮಗ. ಇವನ್ನ ಅಂದ್ರೆ ಇವನಿಗೋಸ್ಕರ ಚಾಕ್ಲೇಟ್ ತರಕ್ ಹೋಗಿದ್ವಾ. ಜಾಸ್ತಿ ಚಾಕ್ಲೇಟ್ ತಿಂದ್ರೆ ಇವನು ಹಲ್ಲು ಉಳ್ಕಾಯ್ಬಿಟ್ಟು ಉದ್ರೋಗುತ್ತೆ ಅಂತ ಚಾಕ್ಲೇಟೇ ತರಲಿಲ್ಲ. ಎಷ್ಟು ದೊಡ್ಡ ಮನ್ಸು ನಿಮ್ದು. ಬೇರೆಯವ್ರ ಮಕ್ಳು ನಮ್ಮ ಮಕ್ಳು ಅನ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ. ನಿಮ್ಗೆ ಎಷ್ಟು ಧನ್ಯವಾದ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ರಾತ್ರಿ ಎಲ್ಲ ಅಳ್ತಾ ಇದ್ದ, ಅವನು ನಿದ್ದೆ ಬರ್ಸೋದು ಹೆಂಗೆ ಅಂತ ನಾನು ಹೇಳ್ತಾ ಇದ್ದೆ. ಏನು ರಾತ್ರಿ ಪೂರ್ತಿ ಅಳ್ತಾ ಇದ್ದ? ಗೊತ್ತೇ ಆಗಿಲ್ಲ, ನಾವು ನಿದ್ದೆ ಮಾಡ್ಬಿಟ್ಟಿದ್ವಿ. ಮಗು ಅಳ್ದೇ ಇರಲ್ವಾ, ನಾವು ಚಿಕ್ಕವರಿದ್ದಾಗ ಅಳ್ತಾ ಇದ್ವಿ. ಆಹಾ, ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ದೆ ನೀನು. ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಪ್ಪ ನೀ ತೀರ್ಮಾನ? ನೀವು ನನ್ನ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂದ್ರೆ ಇನ್ಮೇಲೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರನೇ ಬಿಟ್ಟು ಹೋಗ್ತೀನಿ. ನನ್ನ ಐಡಿಯಾ ತಗಲಾಕೊಂಡೆ.